ಜಿಬಿಎ ಆಸ್ತಿ ತೆರಿಗೆಯನ್ನು ಸಂಗ್ರಹಿಸೋ ಸಂದರ್ಭದಲ್ಲಿ ಭಿಕ್ಷುಕರ ಅಭಿವೃದ್ಧಿ ಶುಲ್ಕ ಅನ್ನೋದನ್ನ ಕೂಡ ಸಂಗ್ರಹಿಸುತ್ತೆ. ಆಸ್ತಿ ಶುಲ್ಕದ ಜೊತೆಗೆ ಸುಮಾರು 2-3% ಭಿಕ್ಷುಕರ ಅಭಿವೃದ್ಧಿ ಶುಲ್ಕ ಅಂತ ಸಂಗ್ರಹಿಸುತ್ತೆ. ಈ ಸೆಸ್ನ ಅಮೌಂಟ್ ಅನ್ನ ಸಮಾಜ ಕಲ್ಯಾಣ ಇಲಾಖೆಗೆ ನೀಡಬೇಕಾಗುತ್ತೆ. ಆದರೆ ಬೆಂಗಳೂರಲ್ಲಿ ಸಂಗ್ರಹಿಸಿದಂತ ಭಿಕ್ಷುಕರ ದುಡ್ಡನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನುಂಗಿ ನೀರು ಕುಡಿತಾ ಅನ್ನುವಂಥ ಪ್ರಶ್ನೆ. ಭಿಕ್ಷುಕರ ಕಲ್ಯಾಣಕ್ಕೆ ಅಂತ ಸಂಗ್ರಹಿಸಿದಂತ ಹಣವನ್ನ ಕೂಡ ಜಿಬಿಎ ಯಾರಿಗೆ ಕೊಡಬೇಕಿತ್ತೋ ಅವ್ರಿಗೆ ಕೊಟ್ಟಿಲ್ಲ. ಭಿಕ್ಷುಕರ ಹೆಸರಲ್ಲಿ ಸಂಗ್ರಹಿಸಿದ 106 ಕೋಟಿ ಎಲ್ಲಿ ಹೋಗಿದೆ ಅನ್ನುವಂಥ ಪ್ರಶ್ನೆ. ಬೆಂಗಳೂರ ಜನರಿಂದ ಸಂಗ್ರಹಿಸಿರುವಂತ ದುಡ್ಡು ಉಪಕರ ಅಂದ್ರೆ ಸೆಸ್ ಬೆಂಗಳೂರಿನ ಆಸ್ತಿ ತೆರಿಗೆದಾರರಿಂದ 3% ಸೆಸ್ ಕಲೆಕ್ಟ್ ಮಾಡ್ತಾರೆ. ಮೇಲ್ ತೆರಿಗೆ ಆಸ್ತಿ ತೆರಿಗೆಯ ಮೇಲೆ 3% ಸೆಸ್ ಹಾಕ್ತಾರೆ. ಈ ಸೆಸ್ ಅನ್ನ ಭಿಕ್ಷುಕರ ಪುನರ್ವಸತಿಗೋಸ್ಕರ ಅಂತ ಮೀಸಲಿಡಬೇಕಾಗುತ್ತೆ. ರಾಜಧಾನಿ ಬೆಂಗಳೂರಲ್ಲಿ ಈ ರೀತಿ ಕಲೆಕ್ಟ್ ಆಗುವಂತ ಸೆಸ್ ಸುಮಾರು 100 ಕೋಟಿ. ಆದರೆ 2024-25 ಸಾಲಿನಲ್ಲಿ ಸಂಗ್ರಹಿಸಿರುವಂತಹ ದುಡ್ಡನ್ನ ಸಮಾಜ ಕಲ್ಯಾಣ ಇಲಾಖೆಯ ಕೇಂದ್ರ ಪರಿಹಾರ ಸಮಿತಿಗೆ ಇಲ್ಲಿಯವರೆಗೂ ಕೂಡ ಪ್ರಾಧಿಕಾರ ಕೊಟ್ಟಿಲ್ಲ. ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ನೀವು ಸೆಸ್ಸು ಒಂದು ಪರ್ಟಿಕ್ಯುಲರ್ ರೀಸನಿಗೋಸ್ಕರ ಸಂಗ್ರಹಿಸೋದು. ಯಾವುದೇ ಮೇಲ್ ತೆರಿಗೆಯನ್ನು ಸಂಗ್ರಹಿಸುವಂತ ಉದ್ದೇಶ ಏನು? ಒಂದು ಪರ್ಟಿಕ್ಯುಲರ್ ರೀಸನಿಗೋಸ್ಕರ, ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಸೆಸ್ ಅನ್ನ ಕಲೆಕ್ಟ್ ಮಾಡಲಾಗುತ್ತೆ. ಬಟ್ ಜನರಿಂದ ನೀವು ಈ ಉದ್ದೇಶಕ್ಕಾಗಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿ ಅದನ್ನು ಅವರಿಗೆ ಕೊಟ್ಟಿಲ್ಲ ಅಂತಾದ್ರೆ ದುಡ್ಡು ಎಲ್ಲಿ ಹೋಯ್ತು? ನೀವು ಕೊಡೋದಕ್ಕೆ ಮನಸ್ಸಿಲ್ಲ ಅಂತಾದ್ರೆ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದೀರಿ? ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಭಿಕ್ಷುಕರ ಉಪಕರವನ್ನ ನೀಡಿ ಅಂತ 3 ಬಾರಿ ಪತ್ರ ಬರೆದಿದೆ ಕೇಂದ್ರ ಪರಿಹಾರ ಸಮಿತಿ. ಪತ್ರದ ಮೇಲೆ ಪತ್ರ ಬರೆದ್ರೂ ಕೂಡ ಜಿಬಿಎ ಡೋಂಟ್ ಕೇರ್ ಅಂತಿದೆ. ಜಿಬಿಎ ದುಡ್ಡು ನೀಡದ ಕಾರಣ ಭಿಕ್ಷುಕರ ಪುನರ್ವಸತಿಗೆ ತೊಂದರೆ ಆಗ್ತಾ ಇದೆ. ಎಲ್ಲಾ ಸ್ಥಳೀಯ ಸಂಸ್ಥೆಗಳು ಕೂಡ ಈ ಉಪಕರವನ್ನು ಸಂಗ್ರಹಿಸುತ್ತೆ, ಸೆಸ್ ಅನ್ನು ಕಲೆಕ್ಟ್ ಮಾಡುತ್ತೆ. ಬೆಂಗಳೂರಲ್ಲಿ ಕಲೆಕ್ಟ್ ಆಗುವಂತ ಅಮೌಂಟ್ ಸುಮಾರು 100 ಕೋಟಿಗೂ ಅಧಿಕ. ಬಟ್ ಆ ದುಡ್ಡು ಭಿಕ್ಷುಕರ ಪುನರ್ವಸತಿಗೆ ಬಳಕೆ ಆಗ್ತಾ ಇಲ್ಲ. ರಸ್ತೆ ಕಾಮಗಾರಿಗಳೆಲ್ಲ ಬಳಸ್ತಿದ್ದಾರೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಸೆಸ್ ಕಲೆಕ್ಟ್ ಮಾಡೋದೇ ಒಂದು ಪರ್ಟಿಕ್ಯುಲರ್ ರೀಸನ್ನ ಮೇಲೆ, ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಸೆಸ್ ಕಲೆಕ್ಷನ್ ಆಗುತ್ತೆ. ಅದನ್ನು ಅದಕ್ಕೆ ಕೊಡ್ತಿಲ್ಲ, ಅದರ ಬಳಕೆಗೆ ಕೊಡ್ತಿಲ್ಲ ಅಂತಂದ್ರೆ ಮತ್ತೆ ಎಲ್ಲಿ ಹೋಗ್ತಿದೆ? ಇಡೀ ಲೆಕ್ಕಾಚಾರನೇ ತಪ್ಪು ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಹೌದು ರಕ್ಷಿತ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಬಳಿ ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಉತ್ತರ ಇಲ್ಲ. ಸಾಮಾನ್ಯವಾಗಿ ಪಾಲಿಕೆಗಳು ಯಾವ ರೀತಿಯಾಗಿ ತೆರಿಗೆಯನ್ನು ವಸೂಲಿ ಮಾಡುತ್ತೋ ಆ ಒಂದು ಆಸ್ತಿ ತೆರಿಗೆಯಲ್ಲಿ ಮೂರು ರೀತಿಯ ಉಪಕರಗಳನ್ನ ವಿಧಿಸುತ್ತೆ. ಒಂದು ಲೈಬ್ರರಿ ಸೆಸ್ಸು, ಮತ್ತೊಂದು ಗಾರ್ಬೇಜ್ ಸೆಸ್ಸು, ಜೊತೆಗೆ ಏನು ಬೆಗ್ಗರ್ ಸೆಸ್ ಅಂತ ಹೇಳ್ಬಿಟ್ಟು ಆ ಸೆಸ್ಗಳನ್ನ ವಸೂಲಿ ಮಾಡುವಂತಹ ಕೆಲಸವನ್ನ ಪಾಲಿಕೆ ಮಾಡುತ್ತೆ. ಲೈಬ್ರರಿ ಸೆಸ್ ಅನ್ನ ಲೈಬ್ರರಿಗಳ ಅಭಿವೃದ್ಧಿಗೆ ಬಳಕೆ ಮಾಡಿದ್ರೆ, ಗಾರ್ಬೇಜ್ ಸೆಸ್ ಅನ್ನ ಕಸದ ನಿರ್ವಹಣೆಗಾಗಿ ಬಳಕೆ ಮಾಡ್ತಾರೆ. ಆದ್ರೆ ಈ ಬೆಗ್ಗರ್ ಸೆಸ್ ಅಂತ ಹೇಳಿ ಏನು ವಸೂಲಿ ಮಾಡ್ತಾರೆ 3% ಉಪಕರ ಏನಿದೆ ಆ ದುಡ್ಡು ಮಾತ್ರ ಈ ಒಂದು ಭಿಕ್ಷಕರ ಪುನರ್ವಸತಿಗೆ ಬಳಕೆ ಆಗಬೇಕಾಗಿತ್ತು. ಆ ದುಡ್ಡು ಜಿಬಿಎ ಇದುವರೆಗೂ ಕೂಡ ಈ ಒಂದು ಕೇಂದ್ರ ಪರಿಹಾರ ಸಮಿತಿ ಏನಿದೆ ಅದಕ್ಕೆ ಹಸ್ತಾಂತರ ಮಾಡಿಲ್ಲ. ಈ ಒಂದು ಹಸ್ತಾಂತರ ಮಾಡಿ ಅಂತ ಹೇಳಿ 3 ಬಾರಿ ಕೂಡ ಪತ್ರ ಬರೆದ್ರು ಕೂಡ ಜಿಬಿಎ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡದೇ ಇರುವಂತಹ ಕಾರಣಕ್ಕಾಗಿ ಭಿಕ್ಷಕರ ಪುನರ್ವಸತಿ ಕೇಂದ್ರದಲ್ಲಿರುವಂತಹ ಏನು ಜನ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಏನು ಸಿಗ್ನಲ್ಗಳಲ್ಲಿ ಬಂದು ಮತ್ತೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕಂದ್ರೆ ಅವರ ಪುನರ್ವಸತಿಗಾಗಿ ಕಲೆಕ್ಟ್ ಆಗಿರುವಂತಹ ದುಡ್ಡು ಕಾಲಕ್ಕೆ ಅವರ ಕೈ ಸೇರಿದಿರುವಂತಹ ಸಂದರ್ಭದಲ್ಲಿ ಅವರ ಪುನರ್ವಸತಿಯನ್ನು ಹೇಗೆ ಒದಗಿಸೋದು, ಊಟ ಉಪಚಾರಗಳನ್ನ ಹೇಗೆ ಮಾಡೋದು, ಜೊತೆಗೆ ದಿನಗುಳಿಗಳನ್ನ ಕೊಟ್ಟು ಹೇಗೆ ಅವರನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇದೀಗ ಕೇಂದ್ರ ಪರಿಹಾರ ಸಮಿತಿ ಪ್ರಶ್ನೆ ಮಾಡ್ತಿರುವಂತದ್ದು. ಕಳೆದ 2024-25 ಸಾಲಿನ ಸುಮಾರು 100 ಕೋಟಿ ರೂಪಾಯಿ ಒಂದು ಭಿಕ್ಷಕರ ಅಭಿವೃದ್ಧಿಗೋಸ್ಕರ ಹಣವನ್ನು ಸಂಗ್ರಹಣೆ ಮಾಡಲಾಗಿದೆ. ಆ ಒಂದು ದುಡ್ಡನ್ನ ಜಿಬಿಎ ಅಧಿಕಾರಿಗಳು ಇದುವರೆಗೂ ಕೂಡ ಈ ಕೇಂದ್ರ ಪರಿಹಾರ ಸಮಿತಿ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ
ಇಲಾಖೆ ಅಡಿಯಲ್ಲಿ ಬರುವಂತಹ ಕೇಂದ್ರ ಪರಿಹಾರ ಸಮಿತಿಗೆ ಕೊಟ್ಟಿಲ್ಲ. 3 ಬಾರಿ ಈ ಬಗ್ಗೆ ಪತ್ರ ಬರೆದು ಕೂಡ ಅಧಿಕಾರಿಗಳು ಉತ್ತರ ಕೊಡದಿರೋ ಕಾರಣಕ್ಕಾಗಿ, ಜೊತೆಗೆ ಈ ಭಿಕ್ಷಕರ ತೆರಿಗೆ ವಸೂಲಿ ಮಾಡಿರುವಂತಹ ಅಧಿಕಾರಿಗಳು ಆ ದುಡ್ಡನ್ನ ಭಿಕ್ಷಕರ ಅಭಿವೃದ್ಧಿಗೆ ಕೊಡದೆ ಬೇರೆ ಬೇರೆ ರೀತಿಯಂತಹ ಅಭಿವೃದ್ಧಿ ಕೆಲಸಗಳಿಗೆ, ರಸ್ತೆ ಕಾಮಗಾರಿಗೆ ಆಗಿರೋದು, ಬೇರೆ ಬೇರೆ ರೀತಿಯಂತಹ ಕಾಮಗಾರಿಗೆ ಬಳಕೆ ಮಾಡಿಕೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ GBA ಅಧಿಕಾರಿಗಳು ಭಿಕ್ಷಕರ ದುಡ್ಡನ್ನು ಕೂಡ ಬಿಟ್ಟಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಭಿಕ್ಷಕರ ದುಡ್ಡನ್ನು ಕೂಡ ತಿಂದು ನೀರು ಕುಡಿದ್ರು ಅನ್ನೋ ಒಂದು ಅನುಮಾನಗಳು ಕೂಡ ಸೃಷ್ಟಿಯಾಗ್ತಿರುವಂತದ್ದು. ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.